ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಪ್ಯೂರ್ ಲವ್, ನಿಜವಾದ ಪ್ರೀತಿ ಹುಡುಕೋದು ಸಿಗೋದು ಕಷ್ಟ. ಅಂತ ಪ್ರೀತಿ ಸಿಕ್ಕಾಗ ಕಳ್ಕೋಬೇಡಿ, ಅದನ್ನು ಉಳಿಸಿಕೊಳ್ಳಿ. ಲವ್ ಅಲ್ಲಿ ಬಿದ್ದಾಗ ಈ ಕಥೆ ನಿಮಗೆ ಫೀಲ್ ಆಗುತ್ತೆ. ನಿಮಗೆ ನಿಜವಾದ ಪ್ರೀತಿ ಸಿಕ್ಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇವತ್ತು ನಾವು ಒಂದು ಫೀಲ್ ಗುಡ್ ಮೂವಿ ನೋಡೋಣ. ಒಂದು ರಿಚ್ ಫ್ಯಾಮಿಲಿ ಹುಡುಗ ತಂದೆ ಹಣದಲ್ಲಿ ಜೀವನ ಕಳೆಯಲು ಇಷ್ಟಪಡದೆ ಸ್ವಾವಲಂಬಿ ಇಂಡಿಪೆಂಡೆಂಟ್ ಆಗಲು ಬಯಸ್ತಾನೆ. ಮೊದಲೇ ಅವನ ಮೇಲೆ ಬೆಟ್ಟದಷ್ಟು ಸಾಲ ಕೂಡ ಉಂಟು. ಈಗ ಬೇರೆ ದಾರಿ ಸಿಗದೆ ಅವನು ಒಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಅವನಿಗೆ ಮನೆಗೆ ಹೋಗ್ಲಿಕ್ಕೆ ಇಷ್ಟ ಕೂಡ ಇರುವುದಿಲ್ಲ. ಈ ಹಾಸ್ಪಿಟಲ್ ನಲ್ಲಿ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ ಹೀರೋ ಶ್ರೀಮಂತ ಮನೆ ಹುಡುಗ ಅಂತ. ಅಂತದ್ರಲ್ಲಿ ಹೀರೋಯಿನ್ ಒಬ್ಬಳು ಪೇಷಂಟ್ ಆಗಿ ಈ ಹಾಸ್ಪಿಟಲ್ಗೆ ಬರ್ತಾಳೆ. ಹಾಗಾದ್ರೆ ನಮ್ಮ ಹೀರೋನಿಗೆ ನಿಜವಾದ ಪ್ರೀತಿ ಸಿಗ್ತಾ ಇಲ್ವಾ? ಹಾಗಾದ್ರೆ ಹಾಸ್ಪಿಟಲ್ ನಲ್ಲಿ ಅವನು ಏನು ಕಲಿತಾ? ಎಲ್ಲವನ್ನೂ ಈ ಸಿನಿಮಾದಲ್ಲಿ ಒಳ್ಳೆ ರೀತಿ ತೋರಿಸಿದ್ದಾರೆ. ಈ ಮೂವಿ ಹೆಸರು ಬೇರ್ ಫುಟ್. ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬಿಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ. ಹಾಗಾದ್ರೆ ಕಥೆಗೆ ಹೋಗೋಣ. ಮೂವಿಯ ಶುರುವಲ್ಲಿ ಕತೆ ಹೀರೋ ಜೇನ ತೋರಿಸಲಾಗುತ್ತೆ. ಅವನೊಬ್ಬ ದೊಡ್ಡ ರಿಚ್ ಬಿಸ್ನೆಸ್ ಮನ್ ನ ಮಗ. ಆದ್ರೆ ಜೇ ಅವರ ನೆರಳಲ್ಲಿ ಬದುಕಲು ಇಷ್ಟಪಡದೆ ಇಂಡಿಪೆಂಡೆಂಟ್ ಆಗಿ ಇರಲಿಕ್ಕೆ ಇಷ್ಟಪಡ್ತಾನೆ. ಹೀಗಾಗಿ ಮನೆ ಬಿಟ್ಟು ಬಂದೇ ಬಿಡ್ತಾನೆ. ಇನ್ನು ಹೊರಗೆ ಬಂದು ಮಾಡೋ ಕೆಲಸ ಆದ್ರೂ ಎಂತ? ಇದ್ದ ಹಣ ಕುದುರೆಗಳ ರೇಸ್ ನಲ್ಲಿ ಕಮ್ಮಿ ಮಾಡ್ತಾನೆ. ಮನೆ ಬಿಟ್ಟದ್ದು ಇಲ್ಲಿ ಮಜಾ ಮಾಡಲು. ಆದ್ರೆ ಇಲ್ಲಿ ಕೂಡ ಸೋತು ಬಿಡ್ತಾನೆ. ಹಲವು ಜನರಿಂದ ಹಣ ತಕೊಂಡು ಸಾಲ ಮಾಡಿ ಕುದುರೆ ರೇಸ್ಗೆ ಹಾಕಿ ಎಲ್ಲ ಹಣ ಕಳ್ಕೊಂಡು ಬಿಡ್ತಾನೆ. ನಂತರ ಅವನಿದ್ದು ಮಂಡೆ ಚುರುಕಾಗುತ್ತೆ. ಅವನ ತಲೆ ಚುರುಕಾಗುತ್ತನ್ನಬಹುದು. ಒಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಕ್ಲೀನಿಂಗ್ ಕೆಲಸ ಮಾಡುವ ಕೆಲಸಕ್ಕೆ ಸೇರ್ತಾನೆ. ಆದರೆ ಒಂದು ದಿನ ಅವನಿಗೆ ಶರಾಬು ಕುಡಿಯಲು ಮನಸ್ಸಾಗಿ ಒಂದು ಬಾರ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಅವನನ್ನು ಹಿಡಿದು ಕೇಳ್ತಾನೆ, ಎಂತ ಮರೆಯ, ನಂದು ಸಾಲ ಯಾವಾಗ ತೀರಿಸ್ತಿ? ಜಿ ಹೇಳ್ತಾನೆ, ದಮ್ಮಯ್ಯ ಮರೆ, ಈಗ ಗಲಾಟೆ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನನ್ನ ಹತ್ರ ಒಂದು ಪೈಸೆ ಕೂಡ ಇಲ್ಲ. ಖಂಡಿತ ಒಂದು ದಿನ ಹಣ ಎಲ್ಲ ವಾಪಸ್ ಕೊಡ್ತೆ. ಆದ್ರೆ ಆ ವ್ಯಕ್ತಿ ಇದೆಲ್ಲ ಒಪ್ಲಿಕ್ಕೆ ರೆಡಿ ಇರಲ್ಲ. ಜೆ ಹತ್ರ ಪರ್ಸ್ ತೋರ್ಸು ಮರೆ ಅಂತಾನೆ. ಜೆ ಪರ್ಸ್ ಕೂಡ ತೋರಿಸ್ತಾನೆ. ಅದರಲ್ಲಿ ₹1 ಕಾಯಿನ್ ಕೂಡ ಇರುವುದಿಲ್ಲ. ನಂತರ ಆ ವ್ಯಕ್ತಿ ಜೆ ಮುಖಕ್ಕೆ ಪಟ್ ಅಂತ ಹೊಡೆದು, ಜಸ್ಟ್ 10 ದಿನ ಟೈಮ್ ಕೊಡ್ತೆ. 10 ದಿನದಲ್ಲಿ ನಂದು ಹಣ ವಾಪಸ್ ಕೊಡು, ಇಲ್ಲಂದ್ರೆ ಅಂದ್ಕೋ ನಿಂದು ಜೀವ ಈ ಪ್ರಪಂಚದಿಂದ ಹೋಯ್ತು ಅಂತ ಅಷ್ಟು ಹೇಳಿ ಅಲ್ಲಿಂದ ಹೋಗ್ತಾನೆ. ಅಸಲಿಗೆ ಜೆ ಅವನಿಂದ ಹಣ ತಕೊಂಡು ಎಲ್ಲ ಹಣ ಹಾರ್ಸ್ ರೇಸಿಂಗ್ ನಲ್ಲಿ ಉಡಾಯಿಸಿ ಬಿಟ್ಟಿದ್ದ. ಅವನು ಹಾರ್ಸ್ ರೇಸಿಂಗ್ ನಲ್ಲಿ ಕೆಲವು ಮ್ಯಾಚ್ ಕೂಡ ಗೆದ್ದಿದ್ದ. ಅಲ್ಲಿಂದ ಅವನು ಕಳ್ಕೊಂಡಷ್ಟು ಹಣ ವಾಪಸ್ ಸಿಕ್ಕಿರ್ಲಿಲ್ಲ. ಈಗ ಅವನು ಮಂಡೆ ಬಿಸಿ ಮಾಡ್ತಾನೆ. ಎಂತ ಮಾಡುದು, ಸಾಲ ಹೇಗೆ ತೀರಿಸ್ಲಿ, ಏನು ಮಾಡುದು ಅಂತ. ಹಾಗೆ ಅವನ ಒಟ್ಟಿಗೆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾರಲ್ಲ ಅವರ ಹತ್ರ ಕೂಡ ಹಣ ಕೇಳ್ತಾನೆ. ಆದ್ರೆ ಜೇಗೆ ಎಷ್ಟು ಹಣ ಬೇಕಾಗಿತ್ತು ಅದು ಅವರ ಹಲವು ತಿಂಗಳುಗಳ ಹಣ ಆಗಿತ್ತು. ಅವರು ಕೊಡ್ಲಿಕ್ಕೆ ಕೇಳುವುದೇ ಇಲ್ಲ. ಇಲ್ಲ ಮರೆ, ನಾವು ಕೊಡುದಿಲ್ಲ, ಅದು ನಮ್ಮ ಕಷ್ಟದ ಹಣ ಅಂತಾರೆ. ಜೆ ಬೇಕಾದ್ರೆ ಅವನ ಅಪ್ಪನ ಹತ್ರ ಹಣ ಕೇಳ್ಬೋದಿತ್ತು. ಆದ್ರೆ ಅವನು ಶಪಥ ಮಾಡಿದಂತೆ ಅನ್ಸುತ್ತೆ. ಅಪ್ಪನ ಹತ್ರ ಹಣ ಕೇಳೋದೇ ಇಲ್ಲ. ಮಾತ್ರ ಕೊನೆಗೆ ಯಾವುದೇ ಆಪ್ಷನ್ ಉಳಿಯೋದೇ ಇಲ್ಲ. ಕೊನೆಗೂ ಅಪ್ಪನಿಗೆ ಕಾಲ್ ಮಾಡ್ತಾನೆ. ಅಪ್ಪನ ಹತ್ರ ಮೊದ್ಲು ಒಂದ್ಸಲ ಸುಳ್ಳು ಹೇಳಿದ್ದ, ಒಂದು ಕಡೆ ಒಳ್ಳೆ ಜಾಬ್ ಮಾಡ್ತಿದ್ದಾನಂತ. ಅಪ್ಪ ಈಗ ಕೇಳ್ತಾರೆ, ನೀನು ಎಲ್ಲಿದ್ದೆ ಮರೆಯ, ಎಂತ ಕತೆ ನಿಂದು? ಜೆ ಈಗ ಹೇಳ್ತಾನೆ, ನಾನು ಒಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇನ್ಚಾರ್ಜ್. ನಂಗೊಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಅಪ್ಪ ಲೈಫ್ ನಲ್ಲಿ ಒಂದು ದೊಡ್ಡ ಸೆಟಲ್ಮೆಂಟ್ ಆಗಿದೆ. ಆದ್ರೆ ನಾನೊಂದು ಸಣ್ಣ ಬಿಸ್ನೆಸ್ ಮಾಡ್ಬೇಕಂತ ಇದ್ದೆ. ಅದಕ್ಕೆ ನೀವು ಹಣ ಕೊಟ್ರೆ ಸ್ವಲ್ಪ ಒಳ್ಳೆ ಆಗ್ತಿತ್ತಪ್ಪ. ಅಪ್ಪ ಹೇಳ್ತಾರೆ, ನೋಡು ಮಗ, ಸ್ವಲ್ಪ ದಿನದಲ್ಲಿ ನಿನ್ನ ಅಣ್ಣಂದು ಮದುವೆ ಇದೆ. ಮದುವೆಗೆ ನಿನ್ನ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಒಟ್ಟಿಗೆ ಬಾ. ಆಗ್ಲೇ ನಾನು ಎಲ್ಲ ವಿಷಯ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತೆ. ಬಿಸ್ನೆಸ್ ಮಾತು ಫೋನ್ ನಲ್ಲಿ ಮಾಡುದು ಕಷ್ಟ. ಜೆ ಮಾಡಿದ ಪ್ಲಾನ್ ಅವನಿಗೆ ಉಲ್ಟಾ ಹೊಡೆದಿತ್ತು. ಮೊದ್ಲೇ ಅವನಿಗೆ ಗರ್ಲ್ ಫ್ರೆಂಡ್ ಇಲ್ಲ, ಇನ್ನು ಹುಡ್ಕೋದಾದ್ರೂ ಎಲ್ಲಿ? ನಂತರ ಅವನು ಹೋಗಿ ಡೈರೆಕ್ಟ್ ಆಗಿ ನರ್ಸ್ನವರಿಗೆ ಕೇಳ್ತಾನೆ, ಹಾಯ್ ನಾನು ಜೆ, 2 ದಿನಕ್ಕೋಸ್ಕರ ನೀವು ನನ್ನ ಗರ್ಲ್ ಫ್ರೆಂಡ್ ಆಗ್ತೀರಾ? ಪ್ಲೀಸ್ ಮೇಡಮ್, ತುಂಬಾ ಅರ್ಜೆಂಟ್ ಉಂಟು. ಜೇನ ದುರದೃಷ್ಟ ಅನ್ಸುತ್ತೆ. ಅವ್ರು ಹೇಳ್ತಾರೆ, ಇಲ್ಲ ಮರ ಇಲ್ಲ ಅನ್ನೋ ಅವನನ್ನು ಬೈದು ಕಳಿಸ್ತಾರೆ. ವಾಸ್ತವವಾಗಿ ಜೆ ತುಂಬಾನೇ ಶರಾಬು ಕುಡಿತಿದ್ದ. ಪ್ರತಿದಿನ ಗ್ಯಾಮ್ಲಿಂಗ್ ಮತ್ತು ಹಾರ್ಸ್ ರೇಸಿಂಗ್ ನಲ್ಲಿ ಹಣ ವೇಸ್ಟ್ ಮಾಡ್ತಿದ್ದ. ಅವನು ಶ್ರೀಮಂತ ಆದ್ರೂ ಕೂಡ ಅವನ ಕೆಟ್ಟ ಅಭ್ಯಾಸಕ್ಕೆ ಯಾರೊಬ್ಬರು ಅವನ ಗರ್ಲ್ ಫ್ರೆಂಡ್ ಆಗ್ಲಿಕ್ಕೆ ಒಪ್ಪುವುದಿಲ್ಲ. ಆಗಲೇ ಹಾಸ್ಪಿಟಲ್ ನ ಚೀಫ್ ಡಾಕ್ಟರ್ ಜೇನ ಕರೆದು ಸರಿಯಾಗಿ ಬೈತಾರೆ. ಯಾಕಂದ್ರೆ ಜೆ ಅವರ ಪೇಷಂಟ್ ಗೆ ಶರಾಬು ಕುಡಿಸಿದ್ದ. ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ, ಮತ್ತೊಮ್ಮೆ ಎಲ್ಲಿಯಾದ್ರೂ ನೀನು ನನ್ನ ಪೇಷಂಟ್ ನ ಕಣ್ಣೆತ್ತಿ ಕೂಡ ನೋಡಿದ್ರೆ ಕೆಲಸದಿಂದ ತೆಗೆದು ಹಾಕ್ತೇನೆ. ಜೆ ಮರು ಮಾತಾಡದೆ ಚುಪ್ಚಾಪಾಗಿ ಬಯಸಿಕೊಂಡು ಅಲ್ಲಿಂದ ಹೋಗ್ತಾನೆ. ಈಗ ಈ ಸಿನಿಮಾದ ಕತೆ ಹೀರೋಯಿನ್ ಎಂಟ್ರಿ ಆಗುತ್ತೆ. ಇಲ್ಲಿಗೊಬ್ಬಳು ಪೇಷಂಟ್ ನ ಕರ್ಕೊಂಡು ಬರಲಾಗುತ್ತೆ. ಅವಳ ಹೆಸರು ಡೇಸಿ. ಇವಳು ಈ ಕತೆ ಹೀರೋಯಿನ್. ಅವಳ ಅಮ್ಮ ತೀರಿಕೊಂಡಿದ್ದಳು. ಅದರ ನಂತರ ಅವಳು ಯಾರೊಂದಿಗೂ ಮಾತಾಡ್ತಾನೆ ಇರಲಿಲ್ಲ. ಅವಳನ್ನು ಇಲ್ಲಿಗೆ ಕರೆತರಲಾಗಿತ್ತು. ತುಂಬಾನೇ ಹೆದರದಂತೆ ಕಾಣ್ತಿದ್ದಳು. ಬಡಬಡಾಯಿಸುತ್ತಾ ಹೇಳ್ತಾ ಇದ್ದಳು, ನನ್ನಮ್ಮ ನನ್ನ ಕೊಲ್ತಾಳೆ, ಏನೋ ಗೊತ್ತಿಲ್ಲ. ಅವಳ ಚೆಕಪ್ ಮಾಡಿ ಡಾಕ್ಟರ್ಗೆ ಗೊತ್ತಾಗುತ್ತೆ ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಇನ್ನು ಸ್ವಲ್ಪ ದಿನ ಅವಳು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು. ನಂತರ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಜೆ ತನ್ನ ಕೆಲಸ ಮುಗಿಸಿ ಹೋಗ್ತಿರುವಾಗ ಒಂದು ರೂಮಿಂದ ಡೇಸಿ ಕಿರುಚುವ ಕೂಗು ಕೇಳಿಸುತ್ತೆ. ಜೆ ಕೂಡಲೇ ಹೋಗಿ ನೋಡ್ತಾನೆ. ಒಬ್ಬ ಪೇಷಂಟ್ ಡಾಕ್ಟರ್ ನಂತರ ಆಕ್ಟಿಂಗ್ ಮಾಡ್ತಿದ್ದ ಮತ್ತು ಡೇಸಿಗೆ ಯಾವುದೇ ಮೆಡಿಸಿನ್ ಕೊಡೋ ಪ್ರಯತ್ನ ಮಾಡ್ತಿದ್ದ. ಜೆ ಬೇಗನೆ ಅವನನ್ನು ಹೊಡೆದು ಓಡಿಸ್ತಾನೆ ಮತ್ತು ಡೇಸಿಗೆ ವಾರ್ನ್ ಮಾಡ್ತಾನೆ, ಡಾಕ್ಟರ್ನ ಬಿಟ್ಟು ಇನ್ನು ಯಾರನ್ನು ನಂಬೇಡ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ಆದ್ರೆ ಡೇಸಿ ಅವನ ಹಿಂದೆ ಬರ್ತಾಳೆ. ಜೆ ಹೇಳ್ತಾನೆ, ಅಯ್ಯೋ ನನ್ನ ಹಿಂದೆ ಬರ್ಬೇಡ ದಮ್ಮಯ್ಯ ಮರೈತಿ, ಡಾಕ್ಟರ್ ನೋಡಿದ್ರೆ ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಒಂದ್ ವೇಳೆ ನಿಂಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ತಕೋ ಈ ಹಣ,
ಇದನ್ನು ತಕೊಂಡು ಮನೆಗೆ ಹೋಗು. ಅವಳಿಗೆ ಹಣ ಕೊಟ್ಟು ಜೆ ಹೋಗಲು ಆರಂಭಿಸಿದಾಗ ಡೇಸಿ ಎಲ್ಲಿಯೂ ಹೋಗದೆ ಅವನನ್ನೇ ನೋಡ್ತಾ ಇರ್ತಾಳೆ. ಜೆ ಹೇಳ್ತಾನೆ, ನೀನಂತೂ ನನ್ನ ಮಾತು ಕೇಳುವುದಿಲ್ಲ ಬಿಡು, ಹೋಗ್ಲಿ ನನ್ನೊಟ್ಟಿಗೆ ಬಾ ಅನ್ನುತ್ತಾ ಒಂದು ಕ್ಲಬ್ಗೆ ಕರ್ಕೊಂಡು ಹೋಗ್ತಾನೆ. ಅವಳನ್ನು ಒಂಟಿಯಾಗಿ ಬಿಟ್ಟು ಬಾರ್ ಡ್ಯಾನ್ಸರ್ ಹತ್ರ ನನ್ನ ಗರ್ಲ್ ಫ್ರೆಂಡ್ ಆಗ್ತೀಯ ಅಂತ ಕೇಳ್ತಾನೆ. ಆಗಲೊಬ್ಬಳು ಗಾರ್ಡ್ ಬಂದು ಹೇಳ್ತಾಳೆ, ನಿನ್ನೊಟ್ಟಿಗೆ ಒಬ್ಬಳು ಹುಡುಗಿ ಬಂದಿದ್ಲಲ್ಲ, ಅವಳು ಡ್ಯಾನ್ಸರ್ ನವ್ರಿಗೆ ಉಪದ್ರ ಕೊಡ್ತಿದ್ದಾಳೆ. ಜೆ ಕಂಗಾಲಾಗಿ ಬಿಡ್ತಾನೆ. ಅಯ್ಯೋ ದೇವ್ರೆ, ಇವಳು ಎಂತ ಮಾಡಿದ್ಲು ಮಾರ್ರೆ ಅಂತ ಜೆ ಹೊರಗೆ ಹೋದ್ರೆ ಅಲ್ಲಿ ಡೇಸಿ ಎಲ್ಲರ ಒಟ್ಟಿಗೆ ಡಿಶುಮ್ ಡಿಶುಮ್ ಅಂತ ಫೈಟ್ ಮಾಡ್ತಾ ಇದ್ಲು. ಬೌನ್ಸರ್ ಡೇಸಿ ಮತ್ತು ಜೇನ ಹೊರಗೆ ಹಾಕ್ತಾರೆ. ಜೆ ಅವಳಿಗೆ ತುಂಬಾನೇ ಬೈತಾನೆ, ಎಂತ ಮಾಡ್ತಿದ್ದೆ ಮಾರಾಯ್ತಿ, ಸ್ವಲ್ಪ ಹೊತ್ತು ಆದ್ರೂ ನಂಗೆ ನೆಮ್ಮದಿಯಲ್ಲಿ ಇರ್ಲಿಕ್ಕೆ ಬಿಡಲ್ವ ನೀನು? ಎಲ್ಲಿಂದ ಬಂದಿದ್ದಿ ನೀನು? ನಂಗೆ ಯಾಕೆ ಅಂಟಿಕೊಂಡೆ? ನನ್ನಿಂದ ದೂರ ಹೋಗು, ದಮ್ಮ ನಿನ್ಗೆ. ಅವನು ಹೀಗೆ ಅವಳಿಗೆ ಹೇಳುವಾಗ ಒಂದು ಐಡಿಯಾ ಅವನಿಗೆ ಕೂಡಲೇ ಫ್ಲಾಶ್ ಆಗುತ್ತೆ. ಯಾಕೆ ನಾನು ಇವಳನ್ನು ಗರ್ಲ್ ಫ್ರೆಂಡ್ ಆಗಿ ಮನೆಗೆ ಕರ್ಕೊಂಡು ಹೋಗ್ಬಾರ್ದು ಅಂತ. ಮತ್ತೆ ಪುನಃ ಅವಳ ಬಳಿ ಕೇಳ್ತಾನೆ, ಏನು ನೀನು ನನ್ನ ಗರ್ಲ್ ಫ್ರೆಂಡ್ ಆಗ್ತೀಯಾ? ಕೇವಲ 2 ದಿನದ ಮಟ್ಟಿಗೆ ಪ್ಲೀಸ್. ಡೇಸಿ ಕೂಡ ಒಪ್ತಾಳೆ. ಮರುದಿನ ಜೆ ಮಸ್ತ್ ತಯಾರಾಗಿ ಡೇಸಿನ ಪೇಟೆಗೆ ಕರ್ಕೊಂಡು ಹೋಗ್ತಾನೆ. ಅವನ ಸಹೋದರನಿಂದ ಮದುವೆ ಆಗಲಿತ್ತು. ದಾರಿಯಲ್ಲಿ ಹೋಗುವಾಗ ಜೆ ಅವಳಿಗೆ ಸಮಜಾಯಿಸ್ತಾನೆ, ನನ್ನ ಪರಿವಾರದವರು ಏನೇ ಕೇಳಿದ್ರು ಯಾವುದೇ ಉತ್ತರ ಕೊಡಬೇಡ ನೀನು, ನಾನು ಎಲ್ಲವನ್ನು ಸಂಭಾಳಿಸ್ತೇನೆ, ನೀನು ಚುಪ್ಚಾಪಾಗಿ ಇರು, ಅಷ್ಟು ಮಾತ್ರ ಮಾಡು. ನೀನು ಮಕ್ಕಳ ತರ ಆಕ್ಟಿಂಗ್ ಮಾಡ್ತೀಯಲ್ವಾ, ಪ್ಲೀಸ್ ಅದನ್ನು ಮಾತ್ರ ಮಾಡಬೇಡ. ಜಸ್ಟ್ 2 ದಿನ ಅಷ್ಟೇ. ಅವಳಿಗೆ ಲೆಕ್ಚರ್ ಕೊಟ್ಟು ಜೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆದರೆ ಫ್ಲೈಟ್ ಹತ್ತಿ ಕುತ್ಕೊಳಿಸುತ್ತಿದ್ದಂತೆ ಜೆ ತನ್ನ ಕಾರ್ಯಕ್ರಮ ಶುರು ಮಾಡ್ತಾಳೆ. ಕೆಲವು ಸಲ ಶೀಟ್ ಬೆಲ್ಟ್ ಓಪನ್ ಮಾಡ್ತಾಳೆ, ಇನ್ನು ಕೆಲವು ಸಲ ಲೈಟ್ಸ್ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ತಾಳೆ. ಬಾತ್ರೂಮ್ಗೆ ಹೋದ್ರೆ ಅಲ್ಲಿ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಹೊರಗೆ ಬರೋ ಮಾತೆ ಕೇಳುವುದಿಲ್ಲ. ಜೆಗೆ ಇರಿಸು ಮುರುಸಾಗುತ್ತೆ. ಮತ್ತೆ ಪರ್ಮಿಷನ್ ಕೂಡ ಇಲ್ಲದೆ ಬಿಸ್ನೆಸ್ ಕ್ಲಾಸ್ ಸೀಟ್ ಅಲ್ಲಿ ಹೋಗಿ ಕುತ್ಕೊಳ್ತಾಳೆ. ಕೊನೆಗೂ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಅಂತೂ ಇಂತೂ ಜೆ ಅವಳನ್ನು ಮನೆಗೆ ಕರ್ಕೊಂಡು ಬರ್ತಾನೆ. ಡೇಸಿನ ನೋಡಿ ಜೆ ಅಮ್ಮ ತುಂಬಾನೇ ಖುಷಿ ಆಗ್ತಾರೆ. ಮತ್ತೆ ಹೇಳ್ತಾರೆ, ಹೋಗ್ಲಿ ಜೀವನದಲ್ಲಿ ನೀನು ಇದಾದ್ರೂ ಒಂದು ಸರಿ ಕೆಲಸ ಮಾಡಿದ್ದೆ ಅಲ್ವಾ, ಒಳ್ಳೆ ಹುಡುಗಿ ಹುಡುಕಿದ್ದೆ, ಮುದ್ದಾಗಿದ್ದಾಳೆ, ಸಖತ್ ಜೋಡಿ. ಮತ್ತು ಡೇಸಿನ ಕರ್ಕೊಂಡು ಒಳಗೆ ಹೋಗ್ತಾರೆ. ಫ್ರೆಶ್ ಆಗಲು ಹೇಳ್ತಾರೆ. ಜೆ ಹೊರಗಡೆ ಗಮ್ಮತ್ತಲ್ಲಿ ಸಿಗರೇಟ್ ಎಳಿತಿದ್ದ. ಅಪ್ಪ ಅಲ್ಲಿಗೆ ಬಂದು ಕೇಳ್ತಾರೆ, ಓ ಅಣ್ಣ ಹೇಗೆ ನಡ್ತಿದ್ದೆ ನಿಮ್ಮ ಇಂಡಿಪೆಂಡೆಂಟ್ ಲೈಫ್? ಜೆ ಹೇಳ್ತಾನೆ, ಒಳ್ಳೆ ರೀತಿ ನಡೀತಿದ್ದ ಅಪ್ಪ. ಬಳಿಕ ಜೇನಪ್ಪ ಅವನಿಗೆ ತಮ್ಮ ಗಾಡಿ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ನೈಟ್ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಸೇರಿ ಡಿನ್ನರ್ ಮಾಡ್ತಾರೆ. ಡೇಸಿನ ಜೇನ ಅಮ್ಮ ಚೆನ್ನಾಗಿ ಚಂದ ಕಾಣುವ ಹಾಗೆ ತಯಾರಿ ಮಾಡಿದ್ದರು. ಡಿನ್ನರ್ ಟೇಬಲ್ ನಲ್ಲಿ ಜೇನ ಸಹೋದರ ಜೆ ಬಳಿ ಕೇಳ್ತಾನೆ, ಜೆ ನೀನು ಯಾವ ಕೆಲಸ ಮಾಡ್ತಿದ್ದಿ ಈಗ? ಜೆ ಹೇಳ್ತಾನೆ, ನಾನೊಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿನ್ ಇನ್ಚಾರ್ಜ್. ಈಗ ಇದನ್ನು ಕೇಳಿ ಡೇಸಿಗೆ ನಗು ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಎಲ್ಲ ಲಾಟಿ ಬಿಡ್ತಾನೆ. ಸುಳ್ಳು ಹೇಳ್ತಾನೆ ಮಂಗ ಅಂತ ಅಂದುಕೊಳ್ತಾಳೆ. ಆದ್ರೂ ಸುಮ್ಮನೆ ಇರ್ತಾಳೆ. ಜೆ ಹೇಳ್ತಾನೆ, ಅಪ್ಪ ಬಿಸ್ನೆಸ್ ಮಾಡ್ಲಿಕ್ಕೆ ಹಣ ಬೇಕು. ಅವರು ಹೇಳ್ತಾರೆ, ಹಣದ ವಿಷಯ ಮತ್ತೆ ಮಾತಾಡಬಹುದು, ಈಗ ಆರಾಮವಾಗಿ ಮದುವೆನ ಎಂಜಾಯ್ ಮಾಡು ಮರಯ್ಯ. ಡೇಸಿ ಜೆಗೆ ಸಪೋರ್ಟ್ ಮಾಡುತ್ತಾ ಹೇಳ್ತಾಳೆ, ಜೇನ ಬಿಸ್ನೆಸ್ ಐಡಿಯಾ ಒಳ್ಳೆಯದು ಮಾವ, ಒಂದ್ ವೇಳೆ ನೀವು ಅವನ ಐಡಿಯಾ ಕೇಳಿದ್ರೆ ಖಂಡಿತ ನೀವು ಹಣ ಕೊಡ್ತೀರಿ. ಜೆ ತಂದೆ ಹೇಳ್ತಾರೆ, ಆಯ್ತು ಐಡಿಯಾ ಕೂಡ ಈಗ ಕೇಳುವ. ಅವರು ಕನ್ವಿನ್ಸ್ ಆಗ್ತಾರೆ. ಆದ್ರೂ ಇದ್ರ ಬಗ್ಗೆ ನಾವು ಮದುವೆ ನಂತರ ಮಾತಾಡುವ ಅನ್ನುತ್ತಾರೆ. ಈಗ ಡಿನ್ನರ್ ನಂತರ ಜೆ ಡೇಸಿಗೆ ಥ್ಯಾಂಕ್ಸ್ ಹೇಳ್ತಾನೆ, ಅವನಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅವನು ಹೇಳ್ತಾನೆ, ನಂಗೆ ಅನ್ಸಿತ್ತು ನೀನು ಒಬ್ಬಳು ಹುಚ್ಚಿ, ಮಾತ್ರ ನಾನು ತಪ್ಪಾಗಿದ್ದೆ. ಡೇಸಿ ಹೇಳ್ತಾಳೆ, ಇರ್ಲಿ ಅಟ್ಲೀಸ್ಟ್ ಒಂದು ಕೆಲ್ಸಕ್ಕೆ ಬಂದಲ್ವಾ, ಇದಕ್ಕಾಗಿ ನನ್ಗೆ ಖುಷಿ ಇದೆ. ಜೆ ಡೇಸಿನ ಅವಳ ರೂಮಿಗೆ ಬಿಟ್ಟು ಹೋಗ್ತಾನೆ. ಮರುದಿನ ಹೀಗೆ ಆಗುತ್ತೆ. ಜೇನ ಮಾಮ ಅವನನ್ನು ಎಬ್ಬಿಸಿ ಹೇಳ್ತಾರೆ, ಮಗ ನಿನ್ನ ಗರ್ಲ್ ಫ್ರೆಂಡ್ ಎಂತ ಕೆಲಸ ಮಾಡ್ತಿದ್ದಾಳೆ? ಜೆ ಹೋಗಿ ನೋಡಿದ್ರೆ ಡೇಸಿ ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದಳು. ಜೆ ಕೇಳ್ತಾನೆ, ಇದೆಲ್ಲ ನೀನು ಯಾಕೆ ಮಾಡ್ತಿದ್ದೆ? ಡೇಸಿ ಹೇಳ್ತಾಳೆ, ನಂಗೆ ಇದೆಲ್ಲ ಅಭ್ಯಾಸ ಇದೆ, ನನ್ನ ಅಮ್ಮ ಹೇಳ್ತಿದ್ರು ನಾನು ಇಂಥ ಕೆಲಸ ಮಾಡಿದ್ರೆ ಎಲ್ರು ನನ್ನ ಇಷ್ಟ ಪಡ್ತಾರೆ ಅಂತ. ಈಗಂತೂ ಅವರು ಇಲ್ಲ. ಇಷ್ಟು ಹೇಳಿ ಡೇಸಿ ಸ್ವಲ್ಪ ಇಮೋಷನಲ್ ಆಗ್ತಾಳೆ. ಜೆಗೆ ವಿಚಿತ್ರ ಫೀಲ್ ಆಗುತ್ತೆ, ಅಯ್ಯೋ ಎಂತ ಆಗ್ತಿದ್ದೆ ನನ್ನ ಜೊತೆ ಅಂತ. ಮರುದಿನ ಎಲ್ಲರೂ ಮದುವೆಗಾಗಿ ತಯಾರು ಆಗ್ತಾ ಇರ್ತಾರೆ. ಡೇಸಿ ಹತ್ತಿರ ಯಾವುದೇ ಸ್ಪೆಷಲ್ ಡ್ರೆಸ್ ಕೂಡ ಇರುವುದಿಲ್ಲ. ಜೆ ಮಾಮ್ ಹೇಳ್ತಾರೆ, ಯಾವ ಡ್ರೆಸ್ ಹಾಕೊಂಡಿದ್ದೆ ಮಗಳೇ, ಬಾ ನಾನು ನಿನ್ಗೆ ಬೇರೆ ಡ್ರೆಸ್ ಕೊಡ್ತೇನೆ. ಅಷ್ಟು ಹೇಳಿ ಅವರು ಡೇಸಿಗೆ ಸುಂದರ ಡ್ರೆಸ್ ಕೊಡ್ತಾರೆ. ಆ ಡ್ರೆಸ್ ನಲ್ಲಿ ಡೇಸಿನ ನೋಡಿ ಜೆ ದಂಗು ಬಡಿದಂತೆ ನಿಂತು ಬಿಡ್ತಾನೆ. ಯಾಕಂದ್ರೆ ಅವಳು ಅಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ದಳು. ಚರ್ಚಿನಲ್ಲಿ ಡೇಸಿ ಮಕ್ಕಳ ಹಾಗೆ ಆತ ಇತ್ತ ಓಡಲು ಶುರು ಮಾಡ್ತಾಳೆ. ಕೆಳಗೆ ಬಿದ್ದ ಹೂಗಳನ್ನು ತೆಗೆದುಕೊಂಡು ಆಡಲು ಪ್ರಾರಂಭ ಮಾಡ್ತಾಳೆ. ಜೆ ಅವಳಿಗೆ ಸಮಜಾಯಿಸ್ತಾನೆ, ಎಂತ ಮಾಡ್ತಿದ್ದಿ ನೀನು ಈಗ ಮಗು ಅಲ್ಲ, ಅರ್ಥ ಮಾಡ್ಕೋ. ಆದ್ರೂ ಡೇಸಿ ಅಷ್ಟು ದೊಡ್ಡ ಜಾಗ ಮೊದಲ ಬಾರಿ ನೋಡ್ತಿದ್ದಳು. ಹಾಗಾಗಿ 4 ಕಡೆ ತಿರುಗಾಡ್ತಿದ್ದಳು ಮತ್ತು ಎಲ್ಲರ ಬಳಿ ಮಾತಾಡ್ತಾಳೆ. ಅವಳೇ ಹಾಗೆ ಅಲ್ಲಿಗೆ ಜೇನ ಎಕ್ಸ್ ಗರ್ಲ್ ಫ್ರೆಂಡ್ ಕೂಡ ಬಂದಿದ್ದರು. ಡೇಸಿಗೆ ಹೇಳಲು ಆರಂಭಿಸ್ತಾರೆ, ಡೇಸಿ ಒಬ್ಬ ಪ್ಲೇ ಬಾಯ್, ಅವನನ್ನು ನಂಬೇಡ. ಡೇಸಿ ಅವರ ಮತಕ್ಕೆ ಯಾವುದೇ ಉತ್ತರ ಕೊಡುವುದಿಲ್ಲ. ಡ್ಯಾನ್ಸ್ ಮಾಡುವ ಸಮಯ ಬಂದಾಗ ಡೇಸಿ ತುಂಬಾನೇ ಎಂಜಾಯ್ ಮಾಡುತ್ತಾ ಡ್ಯಾನ್ಸ್ ಮಾಡ್ತಾಳೆ. ಸ್ಲೋ ಲವ್ ಮ್ಯೂಸಿಕ್ ಆಗುತ್ತಿರುತ್ತೆ. ಡೇಸಿಗೆ ಅರ್ಥ ಆಗಲ್ಲ ಹೇಗೆ ಡ್ಯಾನ್ಸ್ ಮಾಡುದು ಅಂತ. ಆಗ ಜೆ ಅವಳಿಗೆ ಡ್ಯಾನ್ಸ್ ಕಲಿಸ್ತಾನೆ. ಇಬ್ಬರು ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ಡೇಸಿಗೆ ಜೆ ಒಟ್ಟಿಗೆ ಒಳ್ಳೆ ಫೀಲ್ ಆಗುತ್ತೆ. ಆ ಸಮಯದಲ್ಲಿ ಜೇನ ಮಾಮ್ ಅವನನ್ನು ಯಾವುದೋ ಕೆಲಸಕ್ಕೆ ಕರೀತಾರೆ. ಡೇಸಿಗೆ ಒಬ್ಳೆ ಆಗ್ತಾಳೆ. ಆಗ ಜೆ ಡ್ಯಾಡ್ ಅವಳ ಜೊತೆ ಡ್ಯಾನ್ಸ್ ಮಾಡುತ್ತಾ ಕೇಳ್ತಾರೆ, ನಿಜ ಹೇಳು ಮಗಳೇ, ಜೆ ಈ ದಿನಗಳಲ್ಲಿ ಯಾವ ಕೆಲಸ ಮಾಡ್ತಿದ್ದಾನೆ? ನಂಗೆ ಅನ್ಸುತ್ತೆ ಅವನು ಯಾವುದೇ ಕೆಲಸ ಮಾಡ್ತಿಲ್ಲ. ನಿನ್ಗೆ ಸತ್ಯ ಗೊತ್ತಿರಬಹುದಲ್ವಾ, ಹೇಳು ನನ್ಗೆ
ಅಷ್ಟೆಲ್ಲ ಪ್ರಶ್ನೆ ಕೇಳಿ ಡೇಸಿ ಗಾಬರಿಗೊಂಡು ಬಿಡ್ತಾಳೆ. ಏನು ಹೇಳಿ ಅಂತ ಗೊಂದಲದಲ್ಲಿ ಬೀಳುತ್ತಾಳೆ. ಹೆದರಿ ಗಡಗಡೆ ನಡುಕು ತೊಡಗ್ತಾಳೆ. ಅಸಲಿಗೆ ಅವಳು ಗಾಬರಿಗೊಂಡಾಗ, ಟೆನ್ಷನ್ ಆದಾಗ ಅವಳಿಗೆ ಉಸಿರು ತಗೊಳ್ಳಲು ಕಷ್ಟ ಆಗ್ತಿತ್ತು. ಇದೇ ಅವಳ ಪ್ರಾಬ್ಲಮ್ ಕೂಡ ಆಗಿತ್ತು. ಈ ಸಮಯದಲ್ಲಿ ಅವಳಿಗೆ ಉಸಿರು ತೆಗೆದುಕೊಳ್ಳಲು ಆಗುವುದಿಲ್ಲ. ಹಾಗಾಗಿ ಕೆಳಗೆ ಕೂತ್ಕೊಂಡು ಬಿಡ್ತಾಳೆ. ಎಲ್ಲರೂ ಗಾಬರಿಗೊಳ್ಳುತ್ತಾರೆ. ಇವಳಿಗೆ ಎಂತ ಆಯ್ತು ಅಂತ. ಜೆ ಅವಳನ್ನು ಎಬ್ಬಿಸ್ತಾನೆ. ಅಪ್ಪ ಹೇಳ್ತಾರೆ, ಇವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು. ನಾನು ಜಸ್ಟ್ ಇಷ್ಟೇ ಕೇಳಿದ್ದೆ, ನೀನು ಎಂತ ಕೆಲಸ ಮಾಡ್ತೆ ಅಂತ. ಜೆ ಡೇಸಿನ ಹೊರಗೆ ಕರ್ಕೊಂಡು ಹೋಗಿ ಟ್ಯಾಕ್ಸಿಯಲ್ಲಿ ಕುತ್ಕೊಳಿಸ್ತಾನೆ ಮತ್ತು ಕೋಪದಲ್ಲಿ ಅಪ್ಪನ ಹತ್ತಿರ ಕೇಳ್ತಾನೆ, ಹಾಗಾದ್ರೆ ಏನು ತಿಳಿಯಲು ಬಯಸ್ತೀರಿ ನೀವು? ನಾನೊಂದು ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಕ್ಲೀನ್ ಮಾಡುವ ಕೆಲಸ ಮಾಡ್ತೇನೆ ಮತ್ತೆ ಇವಳೊಬ್ಬಳು ಮೆಂಟಲ್ ಪೇಷಂಟ್. ಇದನ್ನು ಕೇಳಿ ಅವನ ಅಪ್ಪ ತುಂಬಾನೇ ಸಿಟ್ಟುಕೊಳ್ತಾರೆ. ಜೆ, ನೀನು ಈ ಕೆಲಸ ಮಾಡ್ತಿದ್ದೀಯಾ? ನೀನು ನನಗೆ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿಯಾ? ಡೇಸಿಗೆ ತುಂಬಾನೇ ಬೇಸರಾಗಿ ಕುತ್ತಿಗೆಲ್ಲಿದ್ದ ನೆಕ್ಲೆಸ್ ತೆಗೆಯಲು ಶುರು ಮಾಡ್ತಾಳೆ. ಅದನ್ನು ಜೇನ ಅವಳಿಗೆ ಕೊಟ್ಟಿದ್ದರು. ಅವರು ಅವಳನ್ನು ತಮ್ಮ ಸೊಸೆ ಅಂತ ಅಂದುಕೊಂಡು ಬಿಟ್ಟಿದ್ದರು. ಅವಳನ್ನು ಸ್ವೀಕಾರ ಮಾಡಿದ್ದರು. ಜೇನ ಮಾಮ್ ತುಂಬಾನೇ ಇಮೋಷನಲ್ ಆಗಿ ಹೇಳ್ತಾರೆ, ಬೇಡ ಮಗಳೇ, ಇದನ್ನು ತೆಗಿಬೇಡ, ಇದು ನನ್ನ ಕಡೆಯಿಂದ ನಿನಗಾಗಿ. ಅಪ್ಪ ಈಗ ಜೆ ಮಾಮ್ಗೆ ಬೈತಾರೆ, ನಿಂಗೆ ಹುಚ್ಚ? ಅದು ಎಷ್ಟು ಕಾಸ್ಟ್ಲಿ ನೆಕ್ಲೆಸ್ ಅಂತ ನಿಂಗೆ ಗೊತ್ತಿದೆಯಾ? ನಾನು ನಿನ್ಗೆ ಆ ನೆಕ್ಲೆಸ್ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಇದನ್ನು ಕೇಳಿ ಜೆ ಅಪ್ಪನ ಮೇಲೆ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಕಡೆ ಇವರ ಜಗಳ ಆಗ್ತಾ ಇರುತ್ತೆ. ಡೇಸಿ ಮೊದಲೇ ತನ್ನ ಪಾಸ್ಟ್ ಬಗ್ಗೆ ತುಂಬಾನೇ ಚಿಂತೆಯಲ್ಲಿದ್ದಳು. ಅವಳಿಗೆ ಇವರ ಜಗಳ ನೋಡ್ಲಿಕ್ಕೆ ಆಗುವುದಿಲ್ಲ ಮತ್ತೆ ಜೋರಾಗಿ ಕಿರ್ಚಿ ಬಿಡ್ತಾಳೆ. ಆಗ ಎಲ್ಲರೂ ಶಾಂತರಾಗ್ತಾರೆ. ಡೇಸಿ ಜೇನ ಮಾಮ್ಗೆ ನೆಕ್ಲೆಸ್ ವಾಪಸ್ ಒಪ್ಪಿಸ್ತಾಳೆ. ನಂತರ ಜೆ ಮತ್ತು ಡೇಸಿ ಅಲ್ಲಿಂದ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ಬಳಿಕ ಜೆ ಹೇಳ್ತಾನೆ, ನಾವು ಬೇಗನೆ ಇಲ್ಲಿಂದ ಹೋಗ್ಬೇಕು. ಬೇಗನೆ ಅನ್ನುತ್ತಾ ತನ್ನ ತಂದೆ ಗಾಡಿಯಲ್ಲಿ ಯಾವ್ದಾದ್ರು ತಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಡೇಸಿ ಒಂದು ಕ್ಯಾರವಾನ್ ನಲ್ಲಿ ಕುತ್ಕೊಳ್ತಾಳೆ. ಜೆ ಹೇಳ್ತಾನೆ, ಆಯ್ತು, ನಿಂಗೆ ಅದೇ ಇಷ್ಟ ಆದ್ರೆ ಅದರಲ್ಲೇ ಹೋಗುವ. ಅಷ್ಟು ಹೇಳಿ ಆ ಕ್ಯಾರವಾನ್ ಗಾಡಿ ತಕೊಂಡು ಹೋಗಲು ಆರಂಭಿಸ್ತಾನೆ. ಕ್ಯಾರವಾನ್ ಒಳಗೆ ಎಲ್ಲವೂ ಸುಸಜ್ಜಿತವಾಗಿತ್ತು. ಡೇಸಿ ತುಂಬಾನೇ ಖುಷಿ ಆಗ್ತಾಳೆ. ಯಾಕೆಂದರೆ ಅವಳು ಇಂಥ ಲೈಫ್ ಬಗ್ಗೆ ಯಾವತ್ತೂ ಕೂಡ ಯೋಚನೆ ಮಾಡಿ ಕೂಡ ಇರಲಿಲ್ಲ. ಅವಳಮ್ಮ ಅವಳಿಗೆ ಮನೆಯಿಂದ ಚೂರು ಕೂಡ ಹೊರಗಡೆ ಹೋಗಲು ಬಿಡ್ತಾ ಇರಲಿಲ್ಲ. ಹೀಗಾಗಿ ಅವಳು ಮಕ್ಕಳ ತರ ತುಂಬಾನೇ ಮುಗ್ದೆ. ಮನೆಯಿಂದ ಹೊರಗೆ ಬಂದ ಹಾಗೆ ಅವಳು ಮಗುವಂತೆ ಆಗಿ ಬಿಟ್ಟಿದ್ದಳು. ಬೆಡ್ ಮೇಲೆ ಹಾರ್ತಾಳೆ. ವಿಂಡೋದಿಂದ ತಲೆ ಹೊರಗೆ ಹಾಕ್ತಾಳೆ. ಮತ್ತೆ ಮತ್ತೆ ಜೇನ ತಲೆ ತಿನ್ನುತ್ತಾ ಚೊರೆ ಮಾಡ್ತಾಳೆ. ಜೇ ಕೂಡ ತೀರ್ಮಾನ ಮಾಡ್ತಾನೆ, ಡೇಸಿನ ಕರ್ಕೊಂಡು ಒಟ್ಟಿಗೆ ಹೋದ್ರೆ ಮಜಾ ಬರುವುದೇ ಇಲ್ಲ ಅಂತ. ಅವನು ಅವಳನ್ನು ಒಂದು ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹಣ ಕೊಡ್ತಾನೆ ಮತ್ತೆ ಹೇಳ್ತಾನೆ, ನಾನೊಂದು ಕಾಲ್ ಮಾಡಿ ಬರ್ತೇನೆ, ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರು. ನಂತರ ಅವನು ಬಸ್ ಸ್ಟ್ಯಾಂಡ್ ಇಂದ ಹೊರಗೆ ಹೋಗ್ತಾನೆ. ಅಸಲಿಗೆ ಅವನು ಡೇಸಿಯಿಂದ ತಪ್ಪಿಸಿಕೊಳ್ಳಲು ಹೀಗೆ ಮಾಡ್ತಿದ್ದ. ಬಳಿಕ ಅವನು ಒಬ್ಬ ವ್ಯಕ್ತಿಗೆ ತನ್ನ ಕ್ಯಾರವಾನ್ ಮಾರ್ಲಿಕ್ಕೆ ಹೋಗ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ಇದೊಂದು ತುಂಬಾನೇ ಬೆಲೆ ಬಾಳುವ ಕ್ಯಾರವಾನ್, ನೀನು ಇದನ್ನು ಕತ್ಕೊಂಡು ಬರ್ಲಿಲ್ಲಲ್ವಾ? ಡೌಟ್ ನಲ್ಲಿ ಆತ ಕ್ಯಾರವಾನ್ ಖರೀದಿ ಮಾಡಲು ನಿರಾಕರಿಸ್ತಾನೆ. ಅತ್ತ ಪಾಪ ಡೇಸಿ ಜೇಗಾಗಿ ಕಾಯ್ತಿರ್ತಾಳೆ. ಜೇ ಮಾತ್ರ ಬರುವುದೇ ಇಲ್ಲ. ಬಸ್ ಸ್ಟ್ಯಾಂಡ್ ಹೆಚ್ಚಿನ ಅಂಶ ಖಾಲಿಯಾಗಿತ್ತು. ಆಗೊಬ್ಬ ಗಾರ್ಡ್ ಬಂದು ನೋಡ್ತಾನೆ. ಡೇಸಿ ಶೂ ಅಥವಾ ಚಪ್ಪಲಿ ಹಾಕಿಕೊಂಡಿರಲಿಲ್ಲ. ಅವನು ಕೇಳ್ತಾನೆ, ನೀನು ಯಾರಿಗಾದ್ರೂ ಕಾಯ್ತಾ ಇಲ್ಲ ಅಲ್ವಾ? ಡೇಸಿ ನಿರಾಸೆಗೊಂಡು ಹೇಳ್ತಾಳೆ, ನಾನು ನನ್ನ ಬಾಯ್ ಫ್ರೆಂಡ್ಗಾಗಿ ಕಾಯ್ತಾ ಇದ್ದೇನೆ, ಅವನು ಯಾರಿಗೋ ಕಾಲ್ ಮಾಡ್ಲಿಕ್ಕೆ ಹೋಗಿದ್ದ. ಗಾರ್ಡ್ ಹೇಳ್ತಾನೆ, ಆಯ್ತು, ಆದಷ್ಟು ಬೇಗ ಜಾಗ ಖಾಲಿ ಮಾಡು. ಮತ್ತೊಂದು ಕಡೆ ಜೇ ಕೂಡ ದುಃಖಗೊಂಡಿದ್ದ, ಡೇಸಿನ ಒಬ್ಬಳೆ ಬಿಟ್ಟು ಬಂದೆ ಅಂತ. ಅದೇ ಕ್ಷಣ ಅವನಿಗೆ ಮೆಂಟಲ್ ಹಾಸ್ಪಿಟಲ್ ನಿಂದ ಚೀಫ್ ಡಾಕ್ಟರ್ ನ ಕಾಲ್ ಬರುತ್ತೆ. ಜೇನು ತುಂಬಾನೇ ಗದ್ದರಿಸ್ತಾರೆ. ಆ ಮುಗ್ಧ ಹುಡುಗಿ ಮನೆಯಿಂದ ಹೊರಗೆ ಹೋಗಿರಲೇ ಇಲ್ಲ. ಹೀಗಾಗಿ ಅವಳು ಚಪ್ಪಲಿ ಕೂಡ ಹಾಕುವುದಿಲ್ಲ. ಅವಳಿಗೆ ಚಪ್ಪಲಿ ಹಾಕ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ನೀನು ಅವಳನ್ನು ಎಲ್ಲಿಗೆ ಕರ್ಕೊಂಡು ಹೋಗಿದ್ದೀಯೋ ಅವಳನ್ನು ಪ್ಲೀಸ್ ವಾಪಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಾ, ಇಲ್ಲಾಂದ್ರೆ ಪೊಲೀಸ್ನವರಿಗೆ ನಿನ್ನ ಕಂಪ್ಲೇಂಟ್ ಮಾಡ್ತಾನೆ. ಜೇ ಕೂಡ ಕೋಪದಲ್ಲಿ ಕಾಲ್ ಕಟ್ ಮಾಡ್ತಾನೆ. ಆಗ ಅವನು ನೋಡ್ತಾನೆ, ಡೇಸಿಯ ಹಳೆಯ ಶೂಸ್ ಕ್ಯಾರವಾನ್ ನಲ್ಲಿ ಬಿದ್ದುಕೊಂಡಿದ್ದವು. ಅದನ್ನು ಡೇಸಿ ಯಾವತ್ತೂ ಹಾಕಿಕೊಂಡಿರದಂತೆ ಜೇಗೆ ಕಾಣಿಸುತ್ತೆ. ಮತ್ತೊಂದು ಕಡೆ ಡೇಸಿ ತುಂಬಾನೇ ಟೆನ್ಷನ್ ಆಗಿ ಗಾರ್ಡ್ ಹತ್ತಿರ ಹೆಲ್ಪ್ ಕೇಳಲು ಹೋಗ್ತಾಳೆ. ಆದ್ರೆ ಆಗ ಜೇನ ಧ್ವನಿ ಕೇಳಿ ಅವಳ ಕಣ್ಣುಗಳು ತುಂಬುತ್ತವೆ. ಇನ್ನೇನು ಅಳು ಮಾತ್ರ ಬಾಕಿ. ಆದರೂ ಕೇಳ್ತಾಳೆ, ಏನು ನೀನು ಎಲ್ಲ ಕಾಲ್ ಆರಾಮವಾಗಿ ಮಾಡಿದ್ದೆ ಅಲ್ವಾ? ಇನ್ನು ಯಾವತ್ತು ನನ್ನ ಒಬ್ಬಳೆ ಬಿಟ್ಟು ಕಾಲ್ ಮಾಡಲು ಹೋಗುದಿಲ್ಲ ಅಲ್ವಾ? ಜೇ ಕೂಡ ಕೋಪದಲ್ಲಿ ಹೇಳ್ತಾನೆ, ಆಯ್ತು ಮಾರಾಯ್ತಿ, ಮಾಡುದಿಲ್ಲ ಕಾಲ್. ಬಳಿಕ ಅವನು ಡೇಸಿನ ಕರ್ಕೊಂಡು ಮತ್ತೆ ಕ್ಯಾರವಾನ್ ನಲ್ಲಿ ಹೊರಡ್ತಾನೆ. ಈಗ ಜೇನಿಗೂ ಕೂಡ ಡೇಸಿ ಇಷ್ಟವಾಗಿ ತೊಡಗ್ತಾಳೆ. ಯಾಕಂದ್ರೆ ಅವಳು ತುಂಬಾನೇ ಇನ್ನೋಸೆಂಟ್, ತುಂಬಾನೇ ಮುಗ್ಧೆ. ಸೂಪರ್ ಮಾರ್ಕೆಟ್ ಹತ್ತಿರ ಗಾಡಿ ನಿಲ್ಲಿಸಿ ಡೇಸಿಗೆ ಸ್ವಲ್ಪ ಹಣ ಕೊಡ್ತಾನೆ ಮತ್ತೆ ಹೇಳ್ತಾನೆ, ನಿಂಗೆ ಬೇಕಾಗುವ ಸಾಮಾನುಗಳನ್ನು ತಕೊಳ್ಳು. ಅವಳನ್ನು ಒಳಗೆ ಕಳಿಸಿ ಜೇ ಹೊರಗೆ ಸಿಗರೆಟ್ ಎಳೆಯಲು ಪ್ರಾರಂಭ ಮಾಡ್ತಾನೆ. ಆಗಲೇ ಪೊಲೀಸ್ ಕಾರ್ನ ಸೈರನ್ ಗೆಳೆಯ ಅವನು ಗಾಬರಿಗೊಳ್ತಾನೆ. ನಂತರ ಸೂಪರ್ ಮಾರ್ಕೆಟ್ ನಿಂದ ಡೇಸಿನ ಕರ್ಕೊಂಡು ಕ್ಯಾರವಾನ್ ಹತ್ತಿ ಅಲ್ಲಿಂದ ಹೊರಟು ಬಿಡ್ತಾನೆ. ಗ್ರಹಚಾರ ಕೆಡುವಂತೆ ಪೊಲೀಸ್ ಕಾರುಗಳು ಅವರ ಹಿಂದೆ ಬೀಳುತ್ತವೆ. ಜೆ ಕ್ಯಾರವಾನ್ ಫಾಸ್ಟ್ ಆಗಿ ಓಡಿಸಿ ಹೇಗೂ ಅವರಿಂದ ತಪ್ಪಿಸಿಕೊಳ್ತಾನೆ. ತುಂಬಾನೇ ದೂರ ಡ್ರೈವ್ ಮಾಡಿದ ಬಳಿಕ ಒಂದು ಜಾಗದಲ್ಲಿ ಕ್ಯಾರವಾನ್ ನಿಲ್ಲಿಸ್ತಾನೆ. ಡೇಸಿ ಹತ್ರ ಕೇಳ್ತಾನೆ, ಏನು ನೀನು ಗಾಡಿ ಓಡಿಸಬಹುದಾ? ಡೇಸಿ ಹೇಳ್ತಾಳೆ, ಹಾ ಓಡಿಸಬಲ್ಲೆ, ಆದ್ರೆ ಓಡಿಸ್ಲಿಕ್ಕೆ ನಂಗೆ ಬರುವುದೇ ಇಲ್ಲ. ಜೆ ಈಗ ಅವಳನ್ನು ದುರ್ಗಟ್ಟಿ ನೋಡ್ತಾನೆ. ವಾ, ಎಂತೆಂತ ಜನ ಇದ್ದಾರಂತ. ಅವನು ಹೇಳ್ತಾನೆ, ನಾನು ಸ್ವಲ್ಪ ಹೊತ್ತು ಮಲಗ್ತಾನೆ, 5 ಗಂಟೆ ನಂತರ ನನ್ನ ಎಬ್ಬಿಸು. ಅಷ್ಟು ಹೇಳಿ ಅವನು
ಮಲಗಿ ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಡೇಸಿ ಅವನನ್ನು ಎಬ್ಬಿಸ್ತಾಳೆ ಮತ್ತು ಹೇಳ್ತಾಳೆ, ನೀನು ಮಲಗೋಗ ವಿಚಿತ್ರ ಸೌಂಡ್ ಮಾಡ್ತಿದ್ದೆ. ಡೇಸಿಗೆ ಅವನು ಗೊರಕೆ ಹೊಡಿತಿದ್ದ ಅನ್ನೋದು ಗೊತ್ತಿರಲಿಲ್ಲ. ಅಷ್ಟೊಂದು ಮುಗ್ದವಳು ಮತ್ತು ಪುನಃ ಹೇಳ್ತಾಳೆ, ನಿಂಗೆ ಗೊತ್ತಾ, ಸೂಪರ್ ಮಾರ್ಕೆಟ್ ನಿಂದ ನೀನು ಯಾವ ಪೊಲೀಸ್ನವರಿಂದ ತಪ್ಪಿಸಿಕೊಂಡು ಓಡಿದ್ಯೋ, ಬಹುಶಃ ಅವರು ಈಗ ಇಲ್ಲಿ ಬಂದಿದ್ದಾರೆ. ಜೆ ಹೇಳ್ತಾನೆ, ಹುಚ್ಚಿ, ನಂಗೆ ಯಾಕೆ ಮೊದಲು ನೀನು ಹೇಳಲಿಲ್ಲ? ನಾನು ಗಾಡಿಯಲ್ಲಿ ಅಡಗಿಕೊಳ್ತೇನೆ. ಒಂದ್ ವೇಳೆ ಅವರು ಯಾರಾದ್ರೂ ಕೇಳಿದ್ರೆ ಹೇಳು, ಇಲ್ಲಿ ಯಾರು ಇಲ್ಲ ಅಂತ. ಕೂಡಲೇ ಜೆ ಗಾಡಿಯಲ್ಲಿ ಅವಿತುಕೊಳ್ತಾನೆ. ಡೇಸಿ ಗಾಡಿಯಿಂದ ಹೊರಗೆ ಬರ್ತಾಳೆ. ಪೊಲೀಸ್ನವನು ಕೇಳ್ತಾನೆ, ಎಲ್ಲಿದ್ದಾನೆ ಕ್ಯಾರವನ್ ಕಳ್ಳ? ಡೇಸಿ ಕೇಳ್ತಾಳೆ, ಏನು ನೀವು ನನ್ನ ಬಾಯ್ ಫ್ರೆಂಡ್ ಬಗ್ಗೆ ಕೇಳ್ತಾ ಇದ್ದೀರಾ? ಅವನು ಈಗಷ್ಟೇ ಕಾಡಿನ ಕಡೆ ಓಡಿದ. ಆ ಪೊಲೀಸ್ ಗಾಡಿ ಒಳಗೆ ಚೆಕ್ ಮಾಡ್ತಾನೆ. ನಂತರ ಹೇಳ್ತಾನೆ, ನಾನು ಕಾಡಿನ ಒಳಗೆ ನಿನ್ನ ಬಾಯ್ ಫ್ರೆಂಡ್ ನ ಚೆಕ್ ಮಾಡ್ಲಿಕ್ಕೆ ಹೋಗ್ತೇನೆ. ನೀನು ಈ ಜಾಗದಿಂದ ಓಡಬೇಡ, ಸ್ವಲ್ಪ ಕೂಡ ಓಡಬಾರದು. ನಂತರ ಆ ಪೊಲೀಸ್ ಈಗ ಕಾಡಿನೊಳಗೆ ಹೋಗ್ತಾನೆ. ಡೇಸಿಯಾಗ ಆ ಪೊಲೀಸ್ ಆಫೀಸರ್ನ ಕಾರ್ನ ಕೀ ತೆಗೆದು ಎಲ್ಲ ಬಿಸಾಡಿ ಬಿಡ್ತಾಳೆ ಮತ್ತು ಜೆಗ್ ಹೇಳ್ತಾಳೆ, ನಾನು ಹೀಗೆ ಮಾಡಿದೆ ಅಂತ. ಜೆ ಬೇಗನೆ ಕ್ಯಾರವನ್ ಗಾಡಿ ಅಲ್ಲಿಂದ ಓಡಿಸ್ತಾನೆ. ಕೆಲವು ದೂರ ಹೋದ ಬಳಿಕ ಒಂದು ಜಾಗದಲ್ಲಿ ಗಾಡಿ ನಿಲ್ಲಿಸ್ತಾನೆ. ಅಸಲಿಗೆ ಜೆ ಕ್ಯಾರವನ್ ತೆಗೆದುಕೊಂಡು ಹೋಗಿದ್ದು ಪೊಲೀಸ್ನವರಿಗೆ ತಿಳಿದು ಹೋಗಿತ್ತು. ಹಾಗೆ ಮೆಂಟಲ್ ಹಾಸ್ಪಿಟಲ್ ನಿಂದ ಡೇಸಿನ ಕರ್ಕೊಂಡು ಹೋಗಿದ್ದು ಕೂಡ ಗೊತ್ತಾಗಿತ್ತು. ಅಲ್ಲಿ ಮತ್ತೊಂದು ಕ್ಯಾರವನ್ ನ ಜನರು ಉಳಿದುಕೊಂಡಿದ್ದರು. ಅವರಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ದರು. ಜೆ ಅವರ ಪರ್ಮಿಷನ್ ಕೇಳಿ ಅವರ ಕ್ಯಾರವನ್ ನ ಬಾತ್ರೂಮ್ ನ ಯೂಸ್ ಮಾಡ್ತಾನೆ. ಇಲ್ಲಿ ಆ ಕ್ಯಾರವನ್ ನ ಮಹಿಳೆ ಡೇಸಿಗೆ ಹೇಳ್ತಾಳೆ, ನನ್ನ ಮಗಳು ಇದ್ದಾಳೆ, ಈಗ ಅವಳು ಮಲಗಿದ್ದಾಳೆ, ಮತ್ತೆ ಈಗ ಎದ್ರೆ ತುಂಬಾನೇ ಗಲಾಟೆ ಮಾಡ್ತಾಳೆ. ಏನು ನೀವಿಬ್ರು ಕಪಲ? ಎಷ್ಟು ಮಕ್ಕಳು ಇದ್ದಾರೆ ನಿಮ್ಗೆ? ಇದನ್ನು ಕೇಳಿ ಡೇಸಿಗೆ ಅನ್ಸುತ್ತೆ, ಒಂದ್ ವೇಳೆ ಮಗು ಆದ್ರೆ ಎಷ್ಟು ಒಳ್ಳೆದಿತ್ತು. ಅಸಲಿಗೆ ಅವಳು ಒಂದು ಫ್ಯಾಮಿಲಿಗಾಗಿ ಇಷ್ಟು ವರ್ಷದಿಂದ ಒದ್ದಾಡುತ್ತಿದ್ದಳು. ಬಳಿಕ ಎಲ್ಲರೂ ಅಲ್ಲೇ ಮಲಗಲು ಆರಂಭಿಸ್ತಾರೆ. ಈಗ ಜೆ ಡೇಸಿ ಹತ್ತಿರ ಬಂದಾಗ ಡೇಸಿ ಹೇಳ್ತಾಳೆ, ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಹೇಳ್ತಿದ್ಲು ನೀನು ದೊಡ್ಡ ಪ್ಲೇ ಬಾಯ್ ಅಂತ. ಅದರ ಅರ್ಥ ಏನು? ಜೆ ಹೇಳ್ತಾನೆ, ಅದರ ಅರ್ಥ ನಾನು ಗೇಮ್ಸ್ ಒಳ್ಳೆ ಆಡ್ತೇನೆ, ಪ್ಲೇ ಅಂದ್ರೆ ಆಟ ಅಷ್ಟೇ. ಹೀಗಾಗಿ ಅವರು ನನ್ನ ಪ್ಲೇ ಬಾಯ್ ಹೇಳಿದ್ರು. ಹೇಗೋ ಅವನು ಅವಳ ಕ್ವಶನ್ ಮ್ಯಾನೇಜ್ ಮಾಡ್ತಾನೆ. ಮರ್ದಿನ ಅವರು ತಮ್ಮ ಪ್ರಯಾಣ ಮುಂದುವರಿಸ್ತಾರೆ. ದಾರಿಯಲ್ಲಿ ಹಲವಾರು ಕಡೆ ತಿರುಗಾಡ್ತಾರೆ, ತುಂಬಾನೇ ಎಂಜಾಯ್ ಮಾಡ್ತಾರೆ, ತುಂಬಾನೇ ಟೇಸ್ಟಿ ತಿಂಡಿ ಕೂಡ ತಿಂತಾರೆ. ಡೇಸಿ ಹೇಳ್ತಾಳೆ, ಇವತ್ತು ನನ್ನ ಲೈಫ್ ನಲ್ಲಿ ಎಲ್ಲಕ್ಕಿಂತ ತುಂಬಾನೇ ಖುಷಿಯ ದಿನ. ಏನು, ನಮ್ಮ ಪೂರ್ತಿ ಲೈಫ್ ನಲ್ಲಿ ನಾವು ಹೀಗೆ ಟ್ರಾವೆಲ್ ಮಾಡಬಹುದಾ, ಹೀಗೆ ಸುತ್ತಾಡಬಹುದಾ? ಜೆ ಹೇಳ್ತಾನೆ, ಒಳ್ಳೆ ಐಡಿಯಾ ಮಹಾರಾಣಿಯವರೇ, ಆದ್ರೆ ತಿರುಗೋ ಖರ್ಚು ನಿನ್ನ ಮಾವ ಕೊಡ್ತಾನ? ಹಾಗೆ ಎಷ್ಟು ಜನ ನಂಗೆ ಸಾಲ ಕೊಟ್ಟು ನನ್ನ ಜೀವದ ಹಿಂದೆ ಬಿದ್ದಿದ್ದಾರೆ. ಡೇಸಿ ಕೇಳ್ತಾಳೆ, ಸಾಲ? ಇದಂತ ವಿಷಯ? ಜೆ ಹೇಳ್ತಾನೆ, ನಂಗೆ ಯಾರದೋ ತುಂಬಾನೇ ಹಣ ವಾಪಸ್ ಕೊಡಲಿದೆ. ಡೇಸಿ ಹೇಳ್ತಾಳೆ, ಹಣ? ಒಂದು ವೇಳೆ ನನ್ನ ಹತ್ರ ಹಣ ಇದ್ರೆ ನಿಂಗೆ ಎಲ್ಲ ಕೊಡ್ತಿದ್ದೆ. ಹಣವನ್ನು ಏನು ಮಾಡುದು? ಅದನ್ನು ನಾನು ಇಷ್ಟರವರೆಗೆ ಕಲೀಲೇ ಇಲ್ಲ. ಅವಳ ಕೇರ್ ಮಾಡೋ ಗುಣ ನೋಡಿ ಜೆ ಅವಳನ್ನು ಇನ್ನಷ್ಟು ಇಷ್ಟಪಡ್ತಾನೆ. ಪ್ರಯಾಣದ ನಡುವೆ ಜೆ ಒಂದು ಕಡೆ ಗಾಡಿ ನಿಲ್ಲಿಸಿ ಹೇಳ್ತಾನೆ, ನಾನು ನಿನ್ಗೆ ಗಾಡಿ ಓಡಿಸೋದು ಕಲಿಸ್ತೇನೆ, ನೀನು ಕೂಡ ಡ್ರೈವ್ ಮಾಡೋದು ಕಲಿತ್ರೆ ನಂಗೆ ಸುಲಭ ಆಗ್ತದೆ. ಆಗಲೇ ಜೆಗೆ ಡಾಕ್ಟರ್ನ ಕಾಲ್ ಬರುತ್ತೆ. ಅವರು ಕೇಳ್ತಾರೆ, ನೀನು ಡೇಸಿನ ಯಾವಾಗ ಕರ್ಕೊಂಡು ಬರುತ್ತೆ? ಜೆ ಹೇಳ್ತಾನೆ, ನಾವು ವಾಪಸ್ ಬರ್ತಿದ್ದೇವೆ, ಬೇಗನೆ ಹಾಸ್ಪಿಟಲ್ಗೆ ತಲುಪ್ತೇವೆ. ಅಷ್ಟು ಹೇಳಿ ಅವನು ಗಾಡಿಯಿಂದ ಕೆಳಗೆ ಇಳಿತಾನೆ. ಮಾತ್ರ ಅವನ ಈ ಮಾತು ಡೇಸಿ ಕೇಳಿಸಿಕೊಳ್ತಾಳೆ ಮತ್ತು ತುಂಬಾನೇ ಗಾಬರಿ ಆಗ್ತಾಳೆ. ಜೆ ಅವಳನ್ನು ಮತ್ತೆ ಮೆಂಟಲ್ ಹಾಸ್ಪಿಟಲ್ಗೆ ಬಿಡ್ತಾನಂತ. ಇನ್ನೇನು ಜೆ ಗಾಡಿ ಹತ್ರ ಬರ್ತಾನೆ ಅನ್ನುವಾಗ ಅವಳು ಗಾಡಿ ಸ್ಟಾರ್ಟ್ ಮಾಡಿ ಓಡಿಸ್ತಾಳೆ. ಅವಳಿಗೆ ಹಾಸ್ಪಿಟಲ್ಗೆ ವಾಪಸ್ ಹೋಗ್ಲಿಕ್ಕೆ ಇಷ್ಟನೇ ಇರಲಿಲ್ಲ. ಜೆ ಗಾಡಿ ಹಿಂದೆ ಓಡುತ್ತಾ ಅವಳಿಗೆ ಗಾಡಿ ನಿಲ್ಲಿಸಲು ಹೇಳ್ತಾನೆ. ಆದ್ರೆ ಅವಳು ಜೆ ಡ್ರೈವ್ ಮಾಡೋದು ನೋಡಿ ಡ್ರೈವಿಂಗ್ ಕಲಿತು ಬಿಟ್ಟಿದ್ದಳು. ಕೊನೆಗೆ ಅವಳು ಒಂದು ಗಾಡಿಗೆ ಡಿಕ್ಕಿ ಹೊಡೆದು ಕ್ಯಾರವನ್ನ ನಿಲ್ಲಿಸ್ತಾಳೆ. ಏನು ಮಾಡಿಬಿಟ್ಲು ಇವಳು ಅಂತ ಜೆ ತುಂಬಾನೇ ಟೆನ್ಷನ್ ಆಗ್ತಾನೆ. ಡೇಸಿ ಕೂಡ ಅಳ್ಳಿಕ್ಕೆ ಶುರು ಮಾಡ್ತಾಳೆ, ನೀನು ಮತ್ತೆ ನನ್ನ ಬಿಟ್ಟು ಹೋಗ್ಲಿಕ್ಕೆ ಬಯಸ್ತೀಯ ಅಲ್ವಾ? ಜೆ ಅವಳನ್ನು ಶಾಂತಗೊಳಿಸಿ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾನೆ. ನಂತರ ಫುಡ್ ಆರ್ಡರ್ ಮಾಡ್ತಾರೆ. ಡೇಸಿ ಕೇಳ್ತಾಳೆ, ನಿನ್ನ ಹತ್ರ ಹಣ ಇಲ್ಲ ಅಲ್ವಾ? ಬಿಲ್ ಹೇಗೆ ಕೊಡ್ತಿ? ಜೆ ಕೇಳ್ತಾನೆ, ನಿಜ ಹೇಳು, ನಿನ್ನ ಪ್ರಾಬ್ಲಮ್ ಆದ್ರೂ ಏನು? ನಿನ್ನ ಲೈಫಲ್ಲಿ ಏನಾಗಿದೆ? ಡೇಸಿ ಇಲ್ಲಿ ತನ್ನ ಫ್ಲಾಶ್ ಬ್ಯಾಕ್ ರಿವೀಲ್ ಮಾಡ್ತಾಳೆ ಮತ್ತು ಕತೆ ಹೇಳಲು ಆರಂಭಿಸ್ತಾಳೆ. ನನ್ನ ತಾಯಿಗೆ ಯಾವುದೋ ಮಾನಸಿಕ ರೋಗವಿತ್ತು. ಯಾವಾಗಲೂ ಚೀರುತ್ತಿದ್ದಳು, ವಿಚಿತ್ರವಾಗಿ ವರ್ತಿಸುತ್ತಿದ್ದಳು. ನನ್ಗೆ ನನ್ನ ಅಮ್ಮನ ಹತ್ರ ಹೋಗ್ಲಿಕ್ಕೆ ಕೂಡ ತುಂಬಾನೇ ಹೆದರಿಕೆ ಆಗ್ತಾ ಇತ್ತು. ಒಂದು ದಿನ ಅವಳು ವೈಲೆಂಟ್ ಆದ್ಲು. ಆಗ ನಾನು ಅವಳ ಹತ್ರ ಹೋಗಲೇ ಇಲ್ಲ. ಮರ್ದಿನ ಅವರು ಶಾಂತರಾದಾಗ ನಾನು ಅವರ ಹತ್ರ ಹೋದಾಗ ನೋಡಿದೆ, ಅವರು ಜೀವಂತ ಇರಲೇ ಇಲ್ಲ. ಹೀಗೆ ಅವಳು ಕತೆ ಹೇಳ್ತಾಳೆ. ಎಲ್ಲ ಕೇಳಿ ಜೆ ಹೇಳ್ತಾನೆ, ನೀನು ಹುಚ್ಚೆ ಅಲ್ಲ ಅಲ್ವಾ? ನೀನು ಯಾವತ್ತೂ ಮನೆಯಿಂದ ಹೊರಗೆ ಹೋಗ್ಲೇ ಇಲ್ಲ. ಹೀಗಾಗಿ ನಿನ್ಗೆ ಜಗತ್ತಿನ ಬಗ್ಗೆ ಏನು ತಿಳಿಲಿಕ್ಕೆ ಆಗ್ಲೇ ಇಲ್ಲ. ಹಾಗೆ ನೀನು ನಿನ್ನ ತಾಯಿ ಸಾವಿಗೆ ಕಾರಣ ಅಲ್ಲ. ಹಾಗಾಗಿ ನೀನು ದೋಷಿ ಅಂತ ಭಾವಿಸ್ಬೇಡ. ಡೇಸಿ ಕೇಳ್ತಾಳೆ, ನಾನು ಹುಚ್ಚಲ್ಲ ಅಂದ್ರೆ ನೀನು ನನ್ನ ಹಾಸ್ಪಿಟಲ್ಗೆ ಬಿಡಲು ಯಾಕೆ ಬಯಸ್ತಿ? ಜೆ ಹೇಳ್ತಾನೆ, ಮೊದಲು ನಾನು ನಿನ್ನ ಹಾಸ್ಪಿಟಲ್ಗೆ ಬಿಡಲು ಬಯಸಿದ್ದೆ, ಆದ್ರೆ ಈಗ ನಿನ್ನನ್ನು ನನ್ನಿಂದ ದೂರ ಮಾಡಲು ಬಯಸಲ್ಲ. ನೀನು ಎಲ್ಲೇ ಇರು, ಹೇಗೆ ಇರು, ನಂಗೆ ಯಾವಾಗ್ಲೂ ಇಷ್ಟವಾಗ್ತಾನೆ ಇರುತ್ತೆ. ಈ ರೀತಿ ಜೆ ಡೇಸಿಗೆ ತನ್ನ ಪ್ರೀತಿಯ ವಿಷಯ ಹೇಳುತ್ತಾ ಅವಳನ್ನು ಕಿಸ್ ಮಾಡ್ತಾನೆ. ಇದು ಡೇಸಿಯ ಮೊದಲ ಕಿಸ್ ಆಗಿತ್ತು. ಡೇಸಿಗೆ ಏನೋ ಒಂಥರ ಫೀಲ್ ಆಗುತ್ತೆ. ಅವಳ ಹಾರ್ಟ್ ಬೀಟ್ ತುಂಬಾನೇ ಫಾಸ್ಟ್ ಆಗುತ್ತೆ. ಅದೇ ಕ್ಷಣ ಅಲ್ಲಿಗೆ ಪೊಲೀಸ್ ಬಂದು ಜೆನ ಅರೆಸ್ಟ್ ಮಾಡ್ತಾರೆ. ಈ ಬಾರಿ ಜೆ ಅವರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುವುದಿಲ್ಲ, ಬದಲಿಗೆ ಡೇಸಿನ ನೋಡಲು ಶುರು ಮಾಡ್ತಾನೆ. ಡೇಸಿ ಕೂಡ ಅವನನ್ನು ನೋಡ್ತಾಳೆ. ಪೊಲೀಸ್ ಅವಳನ್ನು ಮೆಂಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸೀನಿಗೆ ಕಟ್ಟಾಗುತ್ತೆ. ಜೇನ ಅಮ್ಮ ಅವರ ಹಸ್ಬೆಂಡ್ಗೆ ಹೇಳ್ತಾರೆ, ಅಂದ್ರೆ ಜೇನ ಅಪ್ಪನಿಗೆ, ಜೆ ಜೈಲಿನಲ್ಲಿದ್ದಾನೆ,
ಇದರಿಂದ ನಿಮ್ಗೆ ಏನು ನಷ್ಟ ಇಲ್ವಾ? ಈಗಾದ್ರೆ ಅವನ ಜವಾಬ್ದಾರಿ ತಕೊಳ್ಳಿ. ನಿಮ್ಗೆ ನೆನಪಿಲ್ವಾ, ನೀವು ಕೂಡ ಕೆಲವು ಸಲ ಅವನ ತರ ಜವಾಬ್ದಾರಿ ಇಲ್ಲದ ಹಾಗೆ ಮಾಡ್ತಿದ್ರಿ. ನೀವು ಕೂಡ ಜೈಲಿಗೆ ಹೋಗಿದ್ರಿ. ಆಗ ನಿಮ್ಮ ಅಪ್ಪ ನಿಮ್ಮ ಜೈಲಿಂದ ಬಿಡಿಸಿದ್ರು. ಇಷ್ಟು ಹೇಳುತ್ತಾ ಜೇನ ಅಮ್ಮ ಅಲ್ಲಿಂದ ಹೋಗ್ತಾರೆ. ಈಗ ಜೇನ ಪೇರೆಂಟ್ಸ್ ಜೇನ ಜೈಲಿಂದ ಬಿಡಿಸಲು ಬರ್ತಾರೆ. ಅಪ್ಪ ಸ್ವಲ್ಪ ಅವನನ್ನು ನೋಡಿ ನಗಾಡ್ತಾರೆ. ಜೇ ಬೇಗನೆ ತನ್ನ ಅಪಾರ್ಟ್ಮೆಂಟ್ ಗೆ ಬಂದಾಗ ನೋಡ್ತಾನೆ ಎಲ್ಲಾ ವಸ್ತುಗಳು ಮುರಿದು ಹೋಗಿದ್ದವು. ಕೆಳಗೆ ಜೇಗೆ ಸಾಲ ಕೊಟ್ಟಿದ್ದ ವ್ಯಕ್ತಿ ನಿಂತಿದ್ದ. ಜೇನ ನೋಡಿದ ಕೂಡಲೇ ಅವನ ಹಿಂದೆ ಬೀಳ್ತಾನೆ. ಜೇ ಅವನಿಂದ ತಪ್ಪಿಸಿಕೊಂಡು ಓಡುತ್ತಾ ಸೀದಾ ಮೆಂಟಲ್ ಹಾಸ್ಪಿಟಲ್ಗೆ ತಲುಪ್ತಾನೆ. ಅವನು ಡೇಸಿನ ನೋಡ್ಲಿಕ್ಕೆ ಬಯಸಿದ್ರು ಕೂಡ ಚೀಫ್ ಡಾಕ್ಟರ್ ಅವನಿಗೆ ನೋಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಡೇಸಿ ಇರದ ಜೇಗೆ ಅವನ ಲೈಫ್ ಖಾಲಿ ಅನ್ಸುತ್ತೆ. ಸೀದಾ ಹೋಗಿ ರೈಲ್ವೆ ಟ್ರ್ಯಾಕ್ ನಲ್ಲಿ ಮಲಗಿ ಬಿಡ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಇದನ್ನು ನೋಡ್ತಾನೆ. ಇನ್ನೊಂದು ಕಡೆ ಹಾಸ್ಪಿಟಲ್ ನಲ್ಲಿ ಡೇಸಿ ಮೆಡಿಸಿನ್ ತಗೊಳ್ಳಲು ನಿರಾಕರಿಸುತ್ತಿದ್ದಳು. ನಾನು ಹುಚ್ಚೆ ಅಲ್ಲ ಅನ್ನುತ್ತಿದ್ದಳು. ನಾನು ಜೇನ ಮೀಟ್ ಆಗಬೇಕು ಅನ್ನುತ್ತಾಳೆ. ಆಗ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಜೇ ಇದೇ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ. ರೈಲ್ವೆ ಟ್ರ್ಯಾಕ್ ನಲ್ಲಿ ಮಲಗಿದ್ದ. ಯಾರಾದ್ರೂ ಅವನನ್ನು ಹುಚ್ಚ ಅನ್ಕೊಂಡು ಮೆಂಟಲ್ ಹಾಸ್ಪಿಟಲ್ ಗೆ ತರಲಿ ಅಂತ ರೈಲ್ವೆ ಗಾರ್ಡ್ ಅವನ ನೋಡಿ ಹಾಸ್ಪಿಟಲ್ ಗೆ ತಂದ್ರು. ಡಾಕ್ಟರ್ ಜೇಗೆ ಹೇಳ್ತಾರೆ, ನನ್ಗೆ ನಿನ್ನ ಆಕ್ಟಿಂಗ್ ಗೊತ್ತುಂಟು ಮಗ, ನಿನ್ನ ಈಗ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಜೇ ಹೇಳ್ತಾನೆ, ನಾನು ಸಾಯಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನೀವು ಇಷ್ಟು ಬೇಗ ನನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಸ್ವಲ್ಪ ದಿನ ಇಲ್ಲೇ ಕಳಿತೇನೆ. ಹಾಗೆ ನೀವು ಡೇಸಿನ ಇಲ್ಲಿ ಇಡಲು ಸಾಧ್ಯವಿಲ್ಲ. ಯಾಕಂದ್ರೆ ಅವಳು ಹುಚ್ಚೆ ಅಲ್ಲ, ಮೆಂಟಲ್ ಪ್ರಾಬ್ಲಮ್ ಅವಳ ಅಮ್ಮನಿಗಿತ್ತು. ಡಾಕ್ಟರ್ ಕೇಳ್ತಾರೆ, ಏನು ಈ ವಿಷಯ ನಿಮ್ಗೆ ಡೇಸಿ ಹೇಳಿದ್ಲ? ಜೇ ಹೇಳ್ತಾನೆ, ಹಾ. ಆ ರಾತ್ರಿ ಜೇನ ಅಲ್ಲೇ ಇಡಲಾಗುತ್ತೆ. ಜೇಗೆ ಸಾಲ ಕೊಟ್ಟ ವ್ಯಕ್ತಿ ಚುಪ್ಚಾಪಾಗಿ ಹಾಸ್ಪಿಟಲ್ಗೆ ನುಸುಳ್ತಾನೆ. ಜೇನ ಕುತ್ತಿಗೆ ಹಿಸುಕಲು ಆರಂಭಿಸ್ತಾನೆ. ಸರಿ ಸಮಯಕ್ಕೊಬ್ಬ ಪೇಷಂಟ್ ಆ ವ್ಯಕ್ತಿ ಮೇಲೆ ದಾಳಿ ಮಾಡಿ ಜೇನ ಜೀವ ಉಳಿಸ್ತಾರೆ. ಮರುದಿನ ಬೆಳಿಗ್ಗೆ ಡಾಕ್ಟರ್ ಜೇನಿಗೆ ಹೇಳ್ತಾರೆ, ನೀನು ಸರಿ ಹೇಳ್ತಿದ್ದೆ. ಡೇಸಿಯ ತಾಯಿಗೆ ಸ್ಕಿಜೋಫ್ರೆನಿಕ್ ಇತ್ತು. ಅದರಿಂದ ಅವರಿಗೆ ವಿಚಿತ್ರ ಸದ್ದುಗಳು ಕೇಳುತ್ತಿದ್ದವು ಮತ್ತು ನಿಜವಾಗಿರದ ಭ್ರಮೆಗಳು ತೋರುತ್ತಿದ್ದವು. ಹೀಗಾಗಿ ಅವರು ಸಡನ್ ಆಗಿ ವಿಚಿತ್ರ ರೀತಿ ವರ್ತಿಸುತ್ತಿದ್ದರು. ಅಂತ ಸಿಚುವೇಶನ್ ಅಲ್ಲೂ ಡೇಸಿ ಮಮ್ಮ ಡೇಸಿನ ಒಳ್ಳೆ ರೀತಿ ಪಾಲನೆ ಪೋಷಣೆ ಮಾಡಿ ದೊಡ್ಡವಳಾಗಿ ಮಾಡಿದ್ರು. ಮಾತ್ರ ಕೆಲವು ಜನರು ಡೇಸಿನ ಹುಚ್ಚೆ ಅಂದುಕೊಂಡು ಇಲ್ಲಿಗೆ ತಂದರು. ಯಾಕಂದ್ರೆ ಅವಳು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಜೇ ಹೇಳ್ತಾನೆ, ಈಗ ನಿಮ್ಗೆ ಸತ್ಯ ಗೊತ್ತಾಯ್ತಲ್ವಾ? ಪ್ಲೀಸ್ ಡೇಸಿನ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಮಾಡಿ. ಡಾಕ್ಟರ್ ಹೇಳ್ತಾರೆ, ನಾನು ಇನ್ನು ಕೆಲವು ಟೆಸ್ಟ್ ಮಾಡಬೇಕು, ಅದರ ನಂತರ ಡಿಸ್ಚಾರ್ಜ್. ಡಾಕ್ಟರ್ ಈಗ ಡೇಸಿ ಹತ್ತಿರ ಮಾತಾಡ್ತಾರೆ ಮತ್ತೆ ಕೇಳ್ತಾರೆ, ಡೇಸಿ ನಿಮ್ಗೆ ಜೇ ಇಷ್ಟನಾ? ಡೇಸಿ ಹೇಳ್ತಾಳೆ, ಇದು ನಂಗೆ ಗೊತ್ತಿಲ್ಲ. ಮಾತ್ರ ನಾನು ಅವನನ್ನು ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೇನೆ. ನಾನು ಅವನನ್ನು ತುಂಬಾನೇ ಲವ್ ಮಾಡ್ತೇನೆ. ಡಾಕ್ಟರ್ ಕೇಳ್ತಾರೆ, ಇದಕ್ಕಿಂತ ಮೊದಲು ನೀನು ಮನೆಯಿಂದ ಯಾವತ್ತೂ ಹೊರಗೆ ಹೋಗಲೇ ಇಲ್ಲ. ಹಾಗೆ ನಿಮ್ಗೆ ಯಾರ ಮೇಲೂ ಪ್ರೀತಿ ಆಗಿರಲಿಕ್ಕಿಲ್ಲ. ಹೇಗೆ ಗೊತ್ತು ನಿನ್ಗೆ ಪ್ರೀತಿ ಅಂದ್ರೆ ಏನು ಅಂತ? ಇದಕ್ಕೆ ಡೇಸಿ ಕೇಳ್ತಾಳೆ, ನೀವು ಹೇಳಿ ಸರ್, ನೀವು ಯಾರನ್ನಾದ್ರೂ ಪ್ರೀತಿ ಮಾಡಿದ್ದೀರಾ? ಡಾಕ್ಟರ್ ಹೇಳ್ತಾರೆ, ಹಾ, ನಾನು ನನ್ನ ವೈಫ್ ನ ಲವ್ ಮಾಡ್ತಿದ್ದೆ. ಆದ್ರೆ ಈಗ ನಮ್ಮ ಡೈವರ್ಸ್ ಆಗಿದೆ. ಡೇಸಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಹೇಳ್ತಾಳೆ, ನೀವು ಈಗಲೂ ನಿಮ್ಮ ವೈಫ್ ನ ತುಂಬಾನೇ ಪ್ರೀತಿ ಮಾಡ್ತಿದ್ದೀರಿ. ನಿಮ್ಮ ಕಣ್ಣಲ್ಲಿ ಇದು ಸ್ಪಷ್ಟವಾಗಿ ಕಾಣ್ತಿದ್ದೆ. ಲವ್ ಆದಾಗ ನಮಗೆ ಕೇವಲ ಲವ್ ಮಾತ್ರ ಕಾಣಿಸುತ್ತೆ ಡಾಕ್ಟರ್, ಮತ್ತೆ ಏನು ಕಾಣಿಸಲ್ಲ. ಈ ಉತ್ತರ ಕೇಳಿ ಡಾಕ್ಟರ್ ಇಂಪ್ರೆಸ್ ಆಗ್ತಾರೆ, ವಾವ್ ಅಂತಾರೆ. ಹಾಗೆ ಅವರಿಗೆ ಅನ್ಸುತ್ತೆ ಡೇಸಿ ನಾರ್ಮಲ್ ಮಾತ್ರ ಆಗಿರದೆ ತಿಳುವಳಿಕೆ ಇರುವಳು ಅಂತ. ಮರುದಿನ ಜೇ ಮತ್ತು ಡೇಸಿ ತಮ್ಮ ತಮ್ಮ ರೂಮಿನಲ್ಲಿ ಡ್ರೆಸ್ ಪ್ಯಾಕ್ ಮಾಡಲು ಪ್ರಾರಂಭಿಸ್ತಾರೆ. ಯಾಕೆಂದರೆ ಅವರು ಡಿಸ್ಚಾರ್ಜ್ ಆಗುವವರಿದ್ದರು. ಆಗಲೇ ಜೇಗೆ ಒಂದು ಕೊರಿಯರ್ ಬರುತ್ತೆ. ಅದರಲ್ಲಿ ಅವನ ಅಪ್ಪ ಕಳಿಸಿದ್ದ ಚೆಕ್ ಇರ್ತದೆ. ಅದು $40,000. ಮತ್ತೊಂದು ಲೆಟರ್ ಕೂಡ ಇತ್ತು, ಈ ಹಣದಿಂದ ನಿನ್ನ ಸಾಲ ತೀರಿಸು ಮತ್ತು ಮನೆಗೆ ಬೇಗನೆ ಬಾ ಅಂತ. ಜೇ ತುಂಬಾನೇ ಖುಷಿಯಾಗಿ ಬೇರೆ ಪೇಷಂಟ್ ನವರಿಗೆ ವಿದಾಯ ಹೇಳಲು ಹೋಗ್ತಾನೆ. ಡೇಸಿ ಕೂಡ ಎಲ್ಲರಿಗೂ ಗುಡ್ ಬೈ ಹೇಳ್ತಾಳೆ. ಹೀಗೆ ಗುಡ್ ಬೈ ಹೇಳುತ್ತಾ ಬರುವಾಗ ಜೇ ಮತ್ತು ಡೇಸಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಇಬ್ಬರಿಗೂ ತುಂಬಾನೇ ಖುಷಿಯಾಗುತ್ತೆ. ಹತ್ತಿರ ಬಂದು ಕಿಸ್ ಮಾಡ್ತಾರೆ. ಈ ಎಂಡಿಂಗ್ ನೊಂದಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ. ನಿಮಗೂ ಕೂಡ ನಿಜವಾದ ಪ್ರೀತಿ ಸಿಕ್ಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಕತೆ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.